ಮನೆಯಿಂದ ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಬರೋ ಮಟ್ಟ ಅಂದ್ರ ರಗಡ್ ಆಗೋತ. ಈಗೇನ ನಾಷ್ಟಾದೂನು ಏನಿಲ್ಲ. ಇವ್ರುನು ಮತ್ ಹೊರಗ್ ಹೋಗ್ತೇನೆ ಅಂತಂದಾರ. ಹುಡುಗರ್ದುನು ಎಲ್ಲಾ ಡಬ್ಬಿ ಕಟ್ಟಿನೂ ಕಳ್ಸಿನ ಅವ್ರಿಗೆ. ಮುಂಜಾನೆನ ಒಂದ್ ಚಪಾತಿ ಪಲ್ಯ ಮಾಡಿದ್ನಿ, ಅದನ್ನ ಕಟ್ಟಿ ಕಳ್ಸಿನಿ, ಕಟ್ಕೊಂಡ್ ಹೋಗ್ಯಾವು. ಈಕಿ ಗಿರ್ಜಿ ಬೇಕಿ ಇವತ್ ನಾಷ್ಟಾ ಮನ್ಯಾಗ ಮಾಡ್ಬೇಡವ ಮತ್ ಲಕ್ಷ್ಮಕ್ಕ ಮನಿಗೆ ಬಾ ಅಂತಂದಾಳ. ನನಗೂ ಪಾರಕ್ ಹೋಗು, ಅದೇನ್ ನಾಷ್ಟಾ ಮಾಡ್ಯಾಳ ಏನ ಹೇಳಂಗಿಲ್ಲ ಬಿಡಂಗಿಲ್ಲ ಈ ಹುಡುಗಿ ಒಬ್ಬಾಕಿ. ಚಪಾತಿ ಪಲ್ಯಗಿನ ಹಚ್ಕೊಂಡ್ ತಗೊಂಡ್ ಹೋಗ್ಲಿ, ಅವ್ರ ಮನಿಗೆ ಕೊಟ್ಟಂಗನು ಆಗ್ತೈತಿ, ಮತ್ತೇನ ನಾಷ್ಟಾನು ಮಾಡಾತೇನೆ ಅಂತಂತಾಳ. ವಿಚಾರ ಮಾಡ್ಕೊಂಡ್ ಕುಡಿತೇನಿ. ಪಾರಕ್ಕನು ಇಲ್ಲೇ ಬರ್ತೀನಿ ಅಂತಂದಾಳ. ಹಿಂಗ ಹೋಗೋಣ ಪಾರ ಲಕ್ಷ್ಮಕ್ಕ, ಮತ್ತ ಆ ಕಡೆಯಿಂದ ಬರೋ ಮಟ ಅಂದ್ರ ದೂರ ಆಗ್ಬಿಡ್ತೈತಿ. ನಾನು ನೀನು ಈ ಕಡೆಯಿಂದ ನಿಮ್ ಮನಿ ಮುಂದೆ ಆಸೆ ಹೋಗ್ಬೇಕಲ್ಲ, ಮತ್ ನಾ ಬರೋ ಮಟ ನಿಂದ್ರ ಇಬ್ರು ಕೂಡ್ಕೊಂಡ ಹೋಗೋಣ ಅಂತ ಅನ್ಕೊಂಡ್ ಬಂದಾಳ. ಅದ ಏನ್ ಮಾಡ ಅಂತಾಳ ಏನವ, ಇನ್ನಾದ್ರೂ ಬಂದಿಲ್ಲ. ಹಾಲೊಂದ್ ಕಾಸಿಡ್ತೀನಿ, ಹಾಲೊಂದ್ ಕಾಸಿಟ್ಟು ಒಂದ್ ಈಟ್ ಚಾರ ಮಾಡ್ಕೊಂಡ್ ಕುಡಿಲೇನ ಅಂತ ಅನ್ಕೊಳಕತ್ತೀನಿ. ಬಿಸಿಲೊಂದ್ ಬಾಳ ಐತಿ, ಏನ್ ಮಾಡ್ಬೇಕ ಅನ್ನೋದು ಗೊತ್ತಾಗಂಗಿಲ್ಲ ನೋಡಕ್. ಚಪಾತಿ ತೆಗೆದು ಈ ಕಡೆ ಇಡ್ತೀನಿ. ಬಂದಂದ್ರ ಮತ್ತ ಅವ್ರುನು ಎಲ್ಲಿ ನಾಷ್ಟಾ ಹೊರಗ ಮಾಡ್ತೀನಿ ಅಂತಂದಾರ. ಅವ್ರಿಗೆ ಯಾವ್ದ ಕಳೆ ಕೀಳೋದೈತಿ, ಮತ್ತ ಅಲ್ಲೇ ಊಟಕ್ಕದು ಹೇಳಾರ ಅಂತಂತ ಹೋದ್ರ ಅವ್ರು. ಇನ್ನೇನಪ್ಪಾ, ಈಕಿ ಬಾರಕ್ಕ ಬಂದ್ಲಪ್ಪ ಅನ್ನಂದ್ರ ಒಂದ್ ಚಾರ ಇಡ್ತೇನೆ ತಡಿ. ಮತ್ ಪಾಪಕಿನೂ ಬಂದಿರ್ತಾಳ, ಏನ್ ಹಂಗ ಇದನ್ ಮಾಡುದ, ನನ್ ಚಪಾತಿ ತಿನ್ ಚಾರ ಕುಡಿತಾರಪ್ಪ, ಸುಳಿದು ಹೋಗಾಕ್ ಬರುತ್ತ. ಒಂದ್ ಈಟ್ ಕುಂದಿರ್ತೇನಿ. ನಡ ಅನ್ನೋದು ಒಡ್ಯಾಕತ್ ಬಿಟ್ಟಾವು, ಚಟ್ ಅನ್ನಕತ್ ಬಿಟ್ಟೈತಿ. ಒಂದ್ ಈಟ್ ಚಾರ ಕುಡಿದ್ನಂದ್ರ ಮೈಕೈ ಎಲ್ಲ ಒಂದಿಟ್ ಆರಾಮ್ ಅನಿಸ್ತಂಗ ಅನಿಸ್ತೈತಿ. ಏನ ನಮ್ ತಲಿಯೊಳಗಂತೂ ಅದ, ಏನಾದ್ರೂನು ಒಂದ್ ಈಟ್ ಕೆಲ್ಸ ಐತ್ ಅನ್ನೋದು ಚಾ ಕುಡಿಯೋದು, ನೀರ್ ಬಂದವ ಅನ್ನೋದು ಚಾ ಕುಡಿಯೋದು, ಅಡಿಗೆ ಮಾಡ್ಬೇಕನ್ನೋದು ಚಾ ಕುಡಿಯೋದು, ಮತ್ತೆ ಮಕ್ಕಳಕ್ ಹೋಗ್ಬೇಕನ್ನೋದು ಚಾ ಕುಡಿಯೋದು, ಹೇಳಕ್ ಹೋಗ್ಬೇಕು ಅನ್ನೋದು ಚಾ ಕುಡಿಯೋದು, ಮನೆ ಅಂದ ಕಸ ಹೊಡಿಬೇಕನ್ನೋದು ಚಾ ಕುಡಿಯೋದು, ಒಂದ್ ಇಟ್ ನಿದ್ದೆ ಮಾಡ್ಬೇಕನ್ನೋದು ಚಾ ಕುಡಿಯೋದು. ಬರೇ ಇದೆ ಚಾ 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 ಚಾ. ಮನುಷ್ಯ ಗೊತ್ತೈತಿ ಅದರಿಂದ ನಮ್ಗೆ ಎಷ್ಟು ನಮ್ ದೇಹಕ್ಕ ಹಾನಿ ಮಾಡ್ತೈತದ ಅಂತೇಳಿ, ಅಂದ್ರೂನು ಅದನ್ನ ಬಿಡಾಕ್ ಮನ್ಸಾಗಂಗಿಲ್ಲ ನೋಡೋದು. ಏನೇನಪ್ಪಾ, ನಾವು ಕರೆ ಹೇಳ್ಬೇಕಂದ್ರ ಶರೆ ಕುಡಿಯೋರಿಗೆ ಬೈತಿರ್ತೇವ ನಾವು. ಕರೆ ಹೇಳ್ಬೇಕಂದ್ರ ಅವ್ರಕ್ಕಿಂತ ಚಟ ನಮಗ ಹೆಚ್ಚಾಗ್ಬಿಟ್ಟಿರ್ತೈತಿ. ಏನಂದ್ರ ನಾವು ಶರೆ ಕುಡಿಯೋದಿಲ್ಲ ಅನ್ನಕಷ್ಟ ಅದ್ರಕ್ಕಿಂತ 10 ಪಟ್ಟು ಚಾ ಕುಡಿತಿರ್ತೇವ್ ಬಿಡಪ್ಪ ನಾವು ಏನ್ ಕಮ್ಮಿ ಇಲ್ಲ. ಏನ ಲಕ್ಷ್ಮಕ್ಕ ಕುಂತ್ಬಿಟ್ಟಿಯಲ್ಲ, ನಾನ್ ಅಲ್ಲೇ ಹೊರಗ ಒದ್ರಿದ್ನಿವ, ಮತ್ ನೀನ್ ಹೂ ಅನ್ಲಿಲ್ಲ, ಕೇಳಿಸ್ಲಿಲ್ಲ ಅನಿಸ್ತೈತಿ ನಿನಗೆ. ಅದ್ಕ ಮತ್ ಈ ಕಡೆ ಅಡಿಗೆ ಕೊಲೆಗಿರ್ತಿ ಅಂತ ಇತ್ತಾಗ ಬಂದೆ. ಮತ್ತೇನ ಹೋಗೋಣ, ಚಾ ಎದಕ್ ಮಾಡ್ಕೊಂಡ್ ಕುಂತಿ? ಅಯ್ಯವ್ವ ಈಗ ಬಂದಿ, ನಿನ್ ದಾರಿ ನೋಡ್ ಸಾಕಾತ್. ಮತ್ ಮನ್ಯಾನ್ ಕೆಲ್ಸ ಎಲ್ಲಾ ಮುಗಿಸ್ಕೊಂಡೆ. ಮುಂಜಾನೆ ಎದ್ದ ಅವ್ರಿಗೆ ಒಂದಿಟ್ ಮಡಿಕೆ ಕಾಳು ಚಪಾತಿ ಪಲ್ಯ ಮಾಡಿದ್ನಿ, ಅದನ್ನ ಹಾಕೊಟ್ನಿ. ಎಲ್ಲಾರು ತಿಂದು ಹೋದ್ರು, ಡಬ್ಬಿಗೆ ಅದನ್ನ ಕಟ್ಟಿದ್ನಿ ಹುಡುಗರಿಗೆ. ಮತ್ತೊಂದ್ ಈಟ್ ಕುಂತ್ ಬ್ಯಾಸ್ರ ಅಥವಾ ನನಗೂ ಯಾಕ ನಡ ಅದು ಹೊಡ್ದಂಗ ಆಗಕತ್ ಬಿಡ್ತೆ. ತೀರಾ 9 ಗಂಟೆ ಆತ, ಮತ್ ನೀನು ಇನ್ನ ಬರ್ಲಿಲ್ಲಲ್ಲ, ಒಂದಿಟ್ ಚಾ ಕುಡಿಯೋಣ ತಡಿ ಅಂತೇಳಿ ನೀನು ಬಂದಿ ಅಂದ್ರೆ ಒಂದೊಂದ್ ಚಪಾತಿ ತಿನ್ ಚಾ ಕುಡಿಯೋಣ ಅಂತೇಳಿ ಅನ್ಕೊಂಡ್ನಿ. ಮತ್ ಅಕ್ಕಿನೂ ಏನ್ ಮಾಡ್ಯಾಳ ಏನ್ ಬಿಟ್ಟಾಳ ಹೇಳಿಲ್ಲ ಏನಿಲ್ಲ. ಮತ್ ಹಿಂಗಾಗಿ ಒಂದಿಟ್ ಚಾರ ಕುಡ್ದು ಹೋದ್ರ ಆತಂತೇಳಿ ಮತ್ ಚಾ ಮಾಡ್ಕೊಂಡ್ ಅಂತಿದ್ನಿ. ಕುಂದ್ರ ಒಂದಿಟ್ ಚಾ ಕುಡ್ದ ಹೋಗೋಣಂತ. ಅಯ್ಯವ್ವ ಹೇಳ ನೀನ, ಏನ್ ಚಾ ಮಾಡ್ಕೊಂಡ್ ಕುಂತಿ? ಅಲ್ಲ ಪಾಪಕ್ಕಿ ಅಲ್ಲಿ ಕರ್ದಾಳ, ಇವು ಚಪಾತಿ ತಿನ್ ಚಾ ಕುಡಿದ್ನಂದ್ರ ಅಲ್ಲಿ ತಿನ್ನಕರ ಆಗ್ತೈತೆನ? ಪಾಪಕ್ಕಿ ಏನ್ ಮಾಡೈತೆ ಏನ ನಮ್ಗಷ್ಟು ಪ್ರೀತಿಯಿಂದ ಬರ್ರಿವ ಅಲ್ಲೇ ಅಂತ ಕರ್ದಾಳ. ಬೇಕಿದ್ರ ಆಮೇಲೆ ವಾಪಸ್ ಬರ್ತೇವಲ್ಲ, ಈಗ ನಿಮ್ ಚಾಕ್ ಒಂದ್ ಪ್ಲೇಟ್ ಮುಚ್ಚಿಟ್ಬಿಡು, ಅದೇನ್ ಕೆಡಂಗಿಲ್ಲ ಏನಾಗಂಗಿಲ್ಲ. ತೆಗೆದು ಕೆಳಗೆ ಇಳಿಸ್ಬಿಡೋದನ್ನ, ಕಿಚ್ಚದು ತೆಗಿ. ಮತ್ ಮನ್ಯಾಗು ಯಾರು ಇಲ್ಲನ, ನಡಿ ಬಾಕ್ಲ ಹಾಕೊಂಡ್ ಹೋಗೋಣಂತ. ಬೇಕಿದ್ರು ವಾಪಸ್ ಬರ್ತೇವಲ್ಲ, ಈಗ ಎಲ್ಲಿ 9 ಗಂಟೆ ಆಗೈತಿ. ಈಗ ಹೋದ್ನಂದ್ರ ಈಗ ಸೀದಾ ಊಟದ ಟೈಮ್ಗೆನೆ ಬಿಡ್ತಾಳೆ. ಇಲ್ಲ ಊಟ ಮಾಡ್ಕೊಂಡನ ಹೋಗಂತ. ಮತ್ ನಮ್ ಮನ್ಯಾಗು ಅಡಿಗೆ ಇದು ಮಾಡಿಟ್ ಬಂದೇನಿ ನಾನು. ಮತ್ ನಿಮ್ ಮನ್ಯಾಗು ಅಡಿಗೆ ಐತಂತ ಹೇಳ್ತಿದ್ವಿ. ಆಮೇಲೆ ಬೇಕಿದ್ರೆ 12 ಗಂಟೆ 1 ಗಂಟೆ ಸುಮಾರು ಬೇಕಿದ್ರೆ ನಿಮ್ ಮನೆಯಿಂದನ ಆಸೆ ಹೋಗ್ಬೇಕಲ್ಲ, ಒಂದ್ ಕಪ್ ಚಾ ಕುಡಿದು ಹೋಗ್ತೇನೆ ಅಂತ. ಅವಾಗ ಬೇಕಿದ್ರೆ ಚಾ ಕುಡಿದು ಒಂದಿಟ್ಟು ಎಲೆ ಅಡಿಕೆ ಹಾಕೊಂಡು 2 ಗಂಟೆ ಮಟ್ಟ ಕುಂತು ಹೋಗಾಕ್ ಬರ್ತೈತಂತ. ಏನಂತಿ? ಅಕ್ಕಿನ್ನು ಇತ್ತಾಗ ಹೇಳ್ಕೊಂಡ್ ಬರೋಣಂತ. ಹೌದಾ, ಹಂಗ್ ಮಾಡೋಣ. ಹಂಗಿದ್ರ ಆಯ್ತು ತಗೋರವ, ನಡಿ. ಹಂಗಿದ್ರ ಹಂಗ ಮಾಡೋಣ. ಅಲ್ಲೇ ಬೇಕಿ ಏನೇನ್ ಮಾಡಕತ್ತಾಳ ಏನ್ ಹಾಕಬೇಕಿ, ಹಂಗ ಮಾಡೋಣ ನಡಿ ಲಕ್ಷ್ಮಕ್ಕ. ಮತ್ತೆ ಇಲ್ಲಿ ತಿಂದು ಕುಡಿದ್ನಂದ್ರ ಮತ್ತೆ ಅಲ್ಲಿ ಹೋಗಿ ತಿನ್ನಕ್ ಆಗಂಗಿಲ್ಲ ಬಿಡಂಗಿಲ್ಲ. ನಾ ಹೇಳಿದ್ರುನು ನಿಮ್ ಮನ್ಯಾಗ ನೀವು ತಿಂದು ಬಂದಿರಿ ಅಂತೇಳಿ ಮತ್ತ 2 ಕೈಲೇ ಒಯ್ಕೋತಾಳ ಆಕಿ. ಹೌದ್ ನಡಿ, ಹಾಕ್ಯಬೇಕು. ವಿಚಿತ್ರನ ಅದಾಳ. ಆಯ್ತು ತಗೋ, ಹಂಗಿದ್ರ ಹೋಗ್ಬಿಡೋಣ. ಆಯ್ತು ತಗೋ ಲಕ್ಷ್ಮಕ್ಕ, ಬಾ. ಲಕ್ಷ್ಮಕ್ಕಗ ಪಾರಕ್ಕಗ ಜೋಳದ ವಡಿ ಅಂದ್ರ ಬಾಳ ಇಷ್ಟ. ಅವ್ರಿಗೆ ಹೇಳೇ ಇಲ್ಲ ನಾನು ಜೋಳದ ವಡಿ ಮಾಡಾಕತ್ತೇನ ಅಂತ ಹೇಳಿ. ಮಸ್ತಂಗ ಈಗೇನ್ ಹುಡುಗರು ಅದೆಲ್ಲ ತಿಂದು ಹೋದ್ರ ಅವ್ರಿಗೆ ಡಬ್ಬಿ ಗಿಬ್ಬಿಗೆ ಎಲ್ಲಾ ಕಟ್ಟಿ ಕಳ್ಸಿದ್ನಿ. ಎಲ್ಲಿ ಲಕ್ಷ್ಮಕ್ಕ ಮದ್ವಿ ಮಾಡ್ತಿದ್ಲು ಜೋಳದ ವಡ ಅದು, ಈಗ ಆಕಿನೂ ಮಾಡೋದ ಬಿಟ್ಬಿಟ್ಟಾಳ. ನನಗ್ ನಿನ್ನೆ ಏನ್ ತಿಳಿತ ಏನೋ ಇಟ್ಟು ಕಲಿಸಿದ್ನಿ. ಮಸ್ತಂಗೆ ಜೋಳದ ವಡೆ ಮಾಡಾತೇನಿ. ಇನ್ನೇನು ಫೋನ್ ಹಚ್ಚಿದ್ನಿ, ಬರಾಕತ್ತಾರಂತವ್ರು. ಪಟ ಬಿಸಿ ಇದು ಮಾಡ್ಬಿಡ್ತೇನೆ. ಒಂದಿಟ್ಟು ಚಟ್ನಿ ಮಾಡೇನಿ, ಆಮೇಲೆ ಮೊಸರು ಐತಿ, ಅದನ್ನ ಒಂದಿಷ್ಟು ಹಾಕಿ ಕೊಟ್ಟು ಬಿಡ್ತೇನೆ.
ಮಾಡಿಟ್ಟಿನಿ. ತಿಂದ್ರ ಹೊಟ್ಟಿ ತುಂಬಾ ತಿಂತಾರ. ಒಳ್ಳೆ ಮಸ್ತ್ ಆಗ್ಯಾವ. ಉಪ್ಪು ಹುಳಿ ಖಾರ ಎಲ್ಲಾ ಭಾರಿ ಆಗೈತಿ. ನಮ್ ಗಂಡ ಅದು ಹುಡುಗರು ತಿಂದ್ರಲ್ಲ ಎಷ್ಟು ರುಚಿ ಆಗ್ಯಾವ ಅಂತ ಹೇಳಿ ಹೇಳಿದ್ರು. ಮಸ್ತ್ ಹಂಗೆ ಮಾಡಿ ಆಗೈತಿದ. ಇದೊಂದಿಷ್ಟ ಆತಂದ್ರ ಇದ್ರಿಂದ ನಾ ಒಂದಿಟ್ಟು ಚಾ ಇಟ್ಕೊಂಡ್ಬಿಟ್ನಂದ್ರ ಆಗೋಗ್ತೈತಿ. ಮಧ್ಯಾಹ್ನಿಗೆ ಏನೋ ಒಂದಿಟ್ಟು ಅನ್ನ ಸಾರ ಐತಿ ನಿನ್ನಿದ ರಾತ್ರಿದ. ಅದನ್ನೇ ಇಟ್ಬಿಡ್ತೇನೆ. ನೋಡ್ತೇನೆ ಅನ್ನ ತಡೀತಂದ್ರೆ ಚಲೋ ಆತ, ಇಲ್ಲಂದ್ರ 12-1 ಗಂಟೆ ಸುಮಾರ ಒಂದಿಟ್ಟು ಅನ್ನದ್ ಕೊಂದಿಟ್ನಂದ್ರ ಆಗ್ಬಿಟ್ಟೈತಿ. ಏನ್ ಹುಡುಗರು ಬರಂಗಿಲ್ಲ ಏನಿಲ್ಲ, ನಾನ ಒಬ್ಬಾಕಿ. ಬಂದ್ರ ನಮ್ ಗಂಡ ಬರ್ತಾನ. ಜೋಳದ ಅಡಿನೂ ಇರ್ತಾವಲ್ಲ, ಇನ್ನ ಬಾಳ ಮಾಡೀನಿ. ಜೋಳದ ಅಡಿ ಮಾಡ್ದಾಗ ಒಮ್ಮೆ ಪಾಪ ನಾವ ಮಾಡ್ಕೊಂಡ್ ತಿನ್ನೋದಾಗ್ತಿತ್ತು. ಅವ್ರಿಗೆ ಕರೆದ್ ತಿನ್ಸಾಕನ ಆಗ್ತಿದ್ದಿಲ್ಲ ನನಗ. ಈ ಸರ್ತಿ ಏನ್ ತಿಂದಿಟ್ಟೇನ ಅವ್ರಿಗೆ ಏನ್ ಹೇಳೇ ಇಲ್ಲ ನಾನು. ಅವ್ರ ಅದ ಅನ್ಕೊಂಡ್ ಬರ್ತಿರ್ತಾರೆ ಏನ್ ಮಾಡ್ಯಾಳ ಏನ ಅಂತೇಳಿ. ಜೋಳದ ಅಡಿ ನೋಡಿದ್ನಂದ್ರ ಇಬ್ರು ಪಾಪ ಬಾಳ ಜೀವ ಅದಾರ, ಖುಷಿ ಆಗ್ಬಿಡ್ತಾರ. ತಿಂದ ಬೇಕಿದ್ರೆ ಮನಿಗ್ 1-4 ಒಯ್ವಲ್ರಿ. ಆ ಹುಡುಗರು ಇರ್ತಾವ ಪಾಪ ಆಡ್ಕೊಂಡ್ ತಿಂತಾವ. ಅದ್ಕಂದಲೇ ಒಂದಿಟ್ಟು ಜಾಸ್ತಿನ ಮಾಡಿಟ್ಬಿಟ್ಟೇನಿ. ಈಗ ಎಷ್ಟ್ ಬೇಕಷ್ಟೇ ಈಗ ನಮ್ಗ ತಿನ್ನಾಕ ಎಷ್ಟ್ ಬೇಕಂತೇಳಿ ಇದನ್ ಮಾಡ್ಕೊಂಡೇನಿ. ಮತ್ತೆ ತೀರಾ ಇದನ್ನ ಆತಂದ್ರೆ ಚಲೋ ಆಗಂಗಿಲ್ಲ. ಅಂದ್ರ ಇವು ಆರಿದ್ಮೇಲೆ ಬಹಳ ರುಚಿ ಕೊಡ್ತಾವ. ಅದ್ಕಂದಲೇ ಅವ್ರ ಬರೋಕ್ಕಿಂತ ಮುಂಚೆನ ಮಾಡ್ಬಿಟ್ಟೇನಿ. ಇನ್ನೇನ್ ಅವ್ರ ಬಂದಂದ್ರೆ ಇನ್ನ ಎದ್ದು ಹೋಗಂಗಿಲ್ಲ ಲಗುನ. ನನಗೂ ಕಳ್ಸಾಕ್ ಮನ್ಸಾಗಂಗಿಲ್ಲ. ಅವ್ರನ್ನ ಕುಂದಿರ್ಸ್ಕೊಂಡ ಇತ್ತಾಗ ಫ್ರೈ ಮಾಡಿ ಇಟ್ನಂದ್ರೆ ಹೋಗೋವಾಗ 1-4 ಒಯ್ತಾರ. ಆಮೇಲೆ ನಾನು ಒಂದಿಟ್ಟು ಹುಡುಗರಿಗೆ ಅದು ತೆಗೆದಿಡ್ತೇನಿ. ನೋಡ್ರಿ ಫ್ರೆಂಡ್ಸ್, ನಾವ್ ಇವತ್ತ ಜೋಳದ ಅಡಿ ಮಾಡಾತೀನಿ. ಜೋಳದ ಅಡಿ ರೆಸಿಪಿ ನಿಮ್ಗ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರ ವಿಡಿಯೋ ಬಾಳ ದೊಡ್ಡದಾಗ್ಬಿಡ್ತೈತ್ರಿ. ಶೇರ್ ಮಾಡ್ಕೊಳತ್ರ ನಿಮ್ಗೆ ಯಾರಿಗಾದ್ರೂ ಜೋಳದ ಅಡಿ ಹೆಂಗ್ ಮಾಡೋದಂತೆ ಬೇಕಪ್ಪ ಅಂತಂದ್ರ ನನ್ಗ ಈ ವಿಡಿಯೋ ಒಳಗ ಕಮೆಂಟ್ ಮಾಡಿರ್ರಿ. ನನ್ನ ನೆಕ್ಸ್ಟ್ ವಿಡಿಯೋ ಒಳಗ ಏನೈತಲ್ಲ, ನಾನು ಜೋಳದ ಅಡಿ ಹೆಂಗ್ ಮಾಡೋದಂತೇಳಿ ನಾನ್ ತೋರಿಸ್ಕೊಡ್ತೇನ್ರಿ ನಿಮ್ಗ. ಬಾಳ ಅಂದ್ರ ಬಾಳ ಮಸ್ತ್ ಆಗ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದ್ರಿ. ಏನಾದ್ರೂ ನಮ್ಮ ಮನಿಯೊಳಗ ಹಬ್ಬ ಇರ್ಲಿ, ಆಮೇಲೆ ಎಲ್ಲಿಗಾರ ನಾವು ಬುತ್ತಿ ಅದು ಎಲ್ಲಾರ ಕಟ್ಕೊಂಡು ಹೋಗೋದಿರ್ಲಿ, ಹಿಂಗ ಹೊರಗ ಟ್ರಿಪ್ ಪಿಕ್ನಿಕ್ ಹಿಂಗೆಲ್ಲ ಹೋಗ್ತೇವಲ್ರಿ, ಅಲ್ಲೆಲ್ಲ ಕಟ್ಕೊಂಡ್ ಹೋಗೋದಿರ್ಲಿ ಅಂತದಕ್ಕಂತೂ ಬಾಳ ಅಂದ್ರ ಬಾಳ ಮಸ್ತ್ ಆಗ್ತೈತಿ. ತಿನ್ನೋರ್ ಚಟ್ನಿ ಜೊತೆಗೂನು ತಿಂತಾರ, ಅದ್ರ ಜೊತೆಗೂನು ಮಸ್ತ್ ಆಗ್ತೈತಿ. ಇಲ್ಲ ಮೊಸರು ಜೊತೆಗೂನು ತಿಂತಾರ್ರಿ, ಬಾಳ ರುಚಿ ಕೊಡ್ತೈತಿ. ಹಂಗಾದ್ರೂ ತಿನ್ಬೋದು. ನಾವು ಚಾ ಕುಡಿಯೋ ಟೈಮ್ ಒಳಗ 1-2 ತಿಂದ ಚಾ ಕುಡಿತೇವ ಅಂತಂದ್ರೆ 2 ಸಾಕಾಗೋದೇ ಇಲ್ರಿ. ಒಟ್ಟು ತುಂಬಾ ತಿನ್ಬೇಕ ಅನಿಸ್ತೈತಿ, ಅಷ್ಟು ರುಚಿಯಾಗಿರ್ತಾವ. ನಿಮಗ್ ಬೇಕಂದ್ರ ಕಮೆಂಟ್ ಮಾಡಿ ಹೇಳ್ರಿ, ನಾನು ಕರೆನ ನಿಮ್ಗೆ ಶೇರ್ ಮಾಡ್ತೀನಿ ಆ ರೆಸಿಪಿ. ಆಮೇಲೆ ಈಗ ನೋಡ್ರಿ, ನನ್ ಫ್ರೆಂಡ್ಸ್ ಎಲ್ಲಾರು ಬರ್ತಾರ, ಲಕ್ಷ್ಮಕ್ಕ ಪಾರಕ್ಕ. ಅವ್ರ ಜೊತೆ ಕುಂತ ನಾವ್ ನಾಷ್ಟ ಮಾಡ್ತೇವ್ರಿ. ಬರ್ರಿ ನಿಮ್ಗೂ ತೋರಿಸ್ತೀನಿ ಅಂತ. ಯವ್ವ ಗಿರ್ಜಿ, ಏನ್ಲ ಇದು? ಏನ್ ಹೇಳಿಲ್ಲ ಬಿಟ್ಟಿಲ್ಲ, ಜ್ವಾಳದೊಡಿ ಮಾಡಕತ್ಬಿಟ್ಟಿಯಲ್ಲ ನೀನ. ಯವ್ವ ಎಷ್ಟು ದಿನ ಆಗಿತ್ತ ಜ್ವಾಳದೊಡ ತಿಂದ. ಯವ್ವ ಇವತ್ತಂತೂ ಹೊಟ್ಟೆ ತುಂಬಾ ನಾಶ ಮಾಡ್ತೇನವ. ಅಲ್ಲಿಂದ ಇಬ್ರು ನಾನು ಪರಕ್ಕ ಅನ್ಕೊಂತಾನ ಬರಾಕತ್ತಿದ್ವಿ ನೋಡಿ. ಯವ್ವ ಏನ್ ಮಾಡಿರ್ಬೋದಿಕ್ಕಿ, ನಮ್ಗ್ ಒಂದ್ ಮಾತ್ ಹೇಳಿಲ್ಲಲ್ಲ ಅಂತೇಳಿ ಒಟ್ಟ ತಲೆಯಾಗ ಬಂದಿಲ್ಲಲ್ಲ ನೀ ಜ್ವಾಳದೊಡಿ ಮಾಡಿರ್ತಿ ಅಂತೇಳಿ. ಅಯ್ಯ ಬಂದ್ರೇನ ಪರಕೆ ಇಲ್ಲ ಇಲ್ಲಿ ಕಡೆ ನಿದ್ದಾಳನ. ಜೋಳದೊಡ ಅವಿಯ ಬಿಡವ. ನನ್ ಗಂಡ ಮುಂಜಾನೆ ಅಲ್ಲೇ ಜೋಳದೊಡ ತಿಂದ್ ಬಂದಿದ್ನಂತ. ಜೋಳದೊಡ ಮಾಡಿದ್ರ ಅವ್ರು ಅಷ್ಟೊಂದೇನು ಉಪ್ಪು ಹುಳಿ ಖಾರ ಕರೆಕ್ಟ್ ಆಗಿದ್ದಿಲ್ಲ ಅಂತ ಅನ್ಕೊಂಡಂದ್ರ. ಅಂದ್ರೆ ಎಲ್ಲಿದನ ತಗೊಂಡ್ ಈ ಸಿಟಿ ಮಂದಿ ಸ್ವಲ್ಪ ಉಪ್ಪು ಹುಳಿ ಖಾರ ಕಮ್ಮಿನಲ್ಲ ಇವ್ರದ, ಅಲ್ಲೇ ತಿಂದಿದ್ರಂತ. ಸ್ವಲ್ಪ ಕಮ್ಮಿ ಅನ್ಸಿತ್ತ. ಅದಕ್ಕ ಬಂದ್ ನೀ ಮಾಡ್ತೀಯಲ್ಲ ಅದನ್ನ ಮಾಡ್ಲಿಪ್ಪ, ತಿನ್ನಂಗ ಆಗ್ಬಿಟ್ಟೈತಿ, ನೆನ್ಪ ಆಗ್ತಿದ್ದಿಲ್ಲ ನಂಗ. ಮತ್ತ ಅಲ್ಲಿ ತಗೊಂಡ್ ಬಂದಿದ್ರಿ ಇವತ್ತ. ಒಂದ್ ತಿಂದ್ ನೋಡಿದ್ನಿವ, ಅಷ್ಟ್ ನನ್ಗ ಇದನ್ ಅನಸ್ಲಿಲ್ಲ. ಮನ್ಯಾಂಗಾರ ಮಾಡ್ಲಿ ಒಂದಿಟ್ಟು ಉಪ್ಪು ಖಾರ ಜಾಸ್ತಿ ಹಾಕಿ ಅಂತಂದ್ರ ಅಂದ ತಕ್ಷಣ ಆಯ್ತು ತಗೋರಪ್ಪ ಹಂಗಿದ್ರ ಮಾಡ್ತೀನಿ ಅಂತೇಳಿ ಮತ್ ನಿಮ್ಗಿಬ್ಬರಿಗೆ ರಾತ್ರಿ ಫೋನ್ ಹಚ್ಚಿದ್ನಲ್ಲ. ಮತ್ ನಾನ ಹೇಳಲಿಲ್ಲ, ಯಾಕಂದ್ರೆ ನೀವು ಬಾಳ ಜೀವದಿರಲ್ಲ, ಹಿಂಗಾಗಿ ಹೇಳಾಕ್ ಹೋಗ್ಲಿಲ್ಲ. ಬರೀ ಕುಂದ್ರಿ ಆಗೇತಿ, ನಾಷ್ಟ ಮಾಡ್ಬಿಡೋಣ ಅಂತ. ನನಗೂ ಹೊಟ್ಟಿ ಬಾಳ ಹಸ್ಬಿಟ್ಟೈತೇವ. ಚಾಕ್ ಇಡ್ತೇನಿ, ನಾಷ್ಟ ಮಾಡೋಣ ಅಂತ ಕುಂದ್ರಿ. ಅಯ್ಯೋ ಗಿರ್ಜಿ, ಭಾರಿ ಅದಿ ಬಿಡ್ಲೆ. ಭಾರಿ ಚಲೋ ಆತವ. ಎಷ್ಟು ದಿನ ಆಗಿತ್ತು ಜೋಳದೊಳಗ ತಿಂದ. ಅಯ್ಯೋ ಹೊಟ್ಟೆ ತುಂಬಾ ಉಂಡ್ ತಿನ್ಬಿಡ್ ನಾನಂತೂ. ಉಂಡ್ರೇವ, ನಿಮ್ಗ ಇಷ್ಟ ಅಂತನ ಮತ್ತ ಜಾಸ್ತಿನ ಕಲ್ಸೇನಿ ಇಟ್ಟ ಗೊತ್ತನ. ಮತ್ ಹೋಗೋವಾಗ 4 ತಗೊಂಡ್ ಹೋಗಂತ್ರಿ ಅಂತ ಗೊತ್ತೈತಿ ನಿಮ್ಗೆ. ಇಷ್ಟ ಅಂತೆ, ಆಮೇಲೆ ಹುಡುಗರಿಗೆ ಇಷ್ಟ ಅಂತೇಳಿ ತಗೊಂಡ್ ಹೋಗಂತ್ರಿ ಅಂತ ಕುಂದ್ರಿ. ಏನ್ಲ ಗಿರ್ಜಿ, ಎಷ್ಟು ಹದ ಹಾಕಿವ ಯವ್ವ. ಈ ಮೊಸರು ಹೆಂಗ ಒಂದಿಟ್ಟು ಮಸಾಲಿದ್ ಮಾಡ್ಬಿಟ್ಟಿ ಅಲ್ಲೇ. ಭಾರಿ ಆಗಿದ್ ಬಿಡುವ. ಅಡ್ಡಿ ಇಲ್ಲವಾ. ಮನಿಯೊಳಗ ಚಪಾತಿ ಪಲ್ಯ ಮಾಡಿದ್ನಿ. ಒಂದೊಂದ್ ಚಪಾತಿ ತಿಂದು ಹೋಗೊಂಡ್ ಬಾರ ಯವ್ವ. ಆಕಿ ನಾಷ್ಟ ಏನ್ ಮಾಡ್ಯಾಳ ಏನ ಅದನ್ನು ಬಾಯ್ ಬಿಟ್ಟು ಹೇಳಿಲ್ಲ. ಒಂದೊಂದ್ ತಿಂದು ಹೋಗೋಣ ಅಂತ ಅನ್ನಕತ್ತಿದ್ವಿ. ತಿಂದಿದ್ವಿ ಅಂದ್ರೆ ಇಷ್ಟು ಹೊಟ್ಟೆ ತುಂಬಾ ತಿನ್ನಕ್ ಆಗ್ತಿದ್ದಿಲ್ಲವ ಯವ್ವ. ಅಯ್ಯೋ ನಿನ್ ಜೋಳದ ಒಡಿ ಅಂತೂ 1-2 ಕಮ್ಮಿನ ಉಂಡ್ಬಿಡ್ತಿದ್ವಿ. ಈಗ ನಮ್ಗ ಇದನ್ನ ಅನ್ಸಕತೈತ್ ನೋಡ. ತಿಂದ್ ಬಂದಿದ್ರ ಅಂತೂ ಅಯ್ಯೋ ಮುಗ್ದ ಹೋತ್ ಬಿಡು. ಇಷ್ಟ ತಿನ್ನಾಕನ ಆಗ್ತಿದ್ದಿಲ್ಲ ನಮ್ಗ. ಬಾಳ ಚಲೋ ಅದ ಹಾಕಿಲೆ. ಏನ್ ವಡ ಮಾಡಿಲ್ಲ, ಫಸ್ಟ್ ಟೈಮ್ ನಿನ್ ಕೈಯಾಗಿನ್ ಜೋಳದ ವಡ ತಿಂದಿದ್ದ. ಎಷ್ಟು ಮಸ್ತ್ ಆಗೈತ್ ನೋಡ.
ಹೌದ್ಲೇ ಗಿರ್ಜಿ, ಏನ್ಲೇ ಏನ್ ಬರಂಗಿಲ್ಲ ಅಂದನ ಈ ನಮ್ನಿ ಅಡಿಗೆ ಮಾಡ್ತೀಯಲ್ಲಪ್ಪ ನೀನು. ಬಾರಿ ಆಗದ್ ಬಿಡುವ. ಅದ್ರಾಗ ಬೇರೆ ಈ ಏನಾರ ಒಂದ್ ಸ್ಪೆಷಲ್ ಮಾಡ್ದಾಗ ಇತ್ತಲ್ನಂಗ್ ಮಾಡ್ಬಿಡ್ತಿದ್ದಿ. ಇತ್ತಾಗ ಗಾಳಿಗೆ ಕುಂತು ತಿಂತೇವೆ ಅಂತಂದ್ರ ಅಯ್ಯೋ ಎಷ್ಟು ತಿಂದ್ರು ಹೊಟ್ಟಿ ತುಂಬಂಗಿಲ್ಲವ ಯವ್ವ. ಆ ನಮ್ನಿ ಎಲ್ಲಾ ವಾತಾವರಣನ ಬದ್ಲಿ ಮಾಡ್ಬಿಟ್ಟಿರ್ತಿ ಬಿಡುವ ನೀನಂತೂ. ಹೌದ. ಅದ ನಾವ್ ಮಾಡ್ಬೇಕಂತ ಅನ್ಕೊಂಡಿರ್ತೇವಲ್ಲ, ಅವಾಗ ಮಾಡಕ್ ಹೋದ್ನಂದ್ರ ಅಷ್ಟ್ ರುಚಿ ಆಗಂಗಿಲ್ಲ ಬಿಡ ಲಕ್ಷ್ಮಕ್ಕ. ಪರಕಾವ ಏನ ಗಡ್ಬಡ್ದಂಗ್ ಮಾಡೋನ್ ತಡಿ ಅಂತೆ ಮಾಡ್ತೇವ್ ನೋಡು, ಬಾಳ್ ರುಚಿ ಆಗ್ಬಿಡ್ತಾವ್ ನೋಡು. ಕರೆನ ನೋಡು, ನನ್ ಮಕ್ಳುನು ನನ್ ಗಂಡ ಎಷ್ಟು ನೆನ್ಸಿ ಹೋಗ್ಬಾರ್ದವ್ವ. ಅಯ್ಯೋ ಎಷ್ಟು ಮಸ್ತ್ ಮಾಡಿದ್ದೇವ್ವ ಅಂತ ಈ ಹುಡುಗರು ಅಂತಾರ. ಏನ್ಲೇ ಗಿರ್ಜಿ, ನಿನ್ ಕೈಯಾಂದ ತಿನ್ಬೇಕಂತಂದ್ರೆ ಜ್ವಾಳದೊಡ್ಡಿ ನಿನ್ ಕೈಯಾಂದ ತಿನ್ಬೇಕಂತೇಳಿ ಅವ್ರು ಇಷ್ಟ ಮಟ ಹೋಗ್ಯಾರವ. ಅವ್ರು ಏನ್ ನಾ ಚಲೋ ಮಾಡ್ತೇನಂತ ತಗೊಳ್ಕೊನ ಅಂತಿಲ್ಲ, ಆದ್ರ ಚಲೋ ಆಗ್ಯಾವ ಅಂತ ಹೇಳೋದ್ರು ಅವ್ರು. ಮಸ್ತ್ ಆಗ್ಯಾವ ಬಿಡು. ಅದ್ಕ ಒಂದಿಟ್ ಇಟ್ಟು ಮುಂದ್ ಮಾಡ್ಯಾನ ಕಲ್ಸ್ಬಿಟ್ಟಿದ್ನಿ. ಜಾಸ್ತಿ ಮಸಾಲೆ ಅದು ಎಲ್ಲ ಹಾಕಿ ನಮ್ಮ ವೀಕ್ಷಕರಿಗೂ ಹೇಳೇನೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಗೆ ಏನಾರ ರೆಸಿಪಿ ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ಒಳಗ. ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ ನಿಮ್ಗೆ ರೆಸಿಪಿ ಅಂತೇಳಿ. ನೋಡೋಣ ಅಂತ ಈ ವಿಡಿಯೋ ಏನಾರ ವೈರಲ್ ಆತಪ್ಪ ಅಂದ್ರೆ ಕೇಳ್ತಾರ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಅವ್ರಿಗೂ ರೆಸಿಪಿ ಶೇರ್ ಮಾಡಿದ್ರ ಆತ. ಲಕ್ಷ್ಮಕ್ಕ, ಇದೇನ ರೆಸಿಪಿ ಅವ್ರ ಏನಾರ ಕೇಳಿದ್ನಂದ್ರ ನಿಮ್ಮ ಮನಿ ಒಳಗ ಮಾಡೋಣ, ನಿಮ್ಮ ಮನಿ ಒಳಗನ ಅದ್ರದ್ದೊಂದು ವಿಡಿಯೋನ ಮಾಡಿ ಹಾಕ್ಬಿಡೋಣ ಅಂತ ನಮ್ಮ ವೀಕ್ಷಕರಿಗೆ. ಹೆಂಗಂತಿ? ಆಯ್ತು ತಗೋಲೆಪ್ಪ. ಅವ್ರಕ್ಕಿಂತ ಹೆಚ್ಚಿಂದ ಏನೈತಿ, ಅವರಿಂದನ ನಾವ್ ಅಂದ್ಮೇಲೆ ಮತ್ತ ಅವ್ರು ಕೇಳಿರೋ ರೆಸಿಪಿ ಮಾಡಂಗಿಲ್ಲ ನಾವ್ ನಮ್ಮ ಮನಿಯೊಳಗ ಮಾಡೋಣ ಅಂತ ತಗೋ. ನೋಡ್ರಿ ಫ್ರೆಂಡ್ಸ್, ಆದಷ್ಟು ಈ ವಿಡಿಯೋ ವೈರಲ್ ಮಾಡಿ ನೀವು ನಮ್ಗ ಕಮೆಂಟ್ ಮಾಡಿ ಹೇಳ್ರಿ, ರೆಸಿಪಿ ಶೇರ್ ಮಾಡ್ರಿ ಅಂತೇಳಿ ನಾವ ನಮ್ಮ ಮನಿಯೊಳಗ್ ಕುಂತ 3 ಜನ ಗೆಳತಿಯರು ಸೇರಿ ವಿಡಿಯೋ ಮಾಡಿ ನಿಮ್ಗ ತೋರಿಸ್ತೀವಂತ. ಬಾಳ ಅಂದ್ರ ಬಹಳ ಮಸ್ತ್ ಆಗ್ಯಾವಲಿ ಗಿರ್ಜಿ, ಖರೇನ ಬಾಳ ರುಚಿ ಆಗ್ಯಾವ. ನನ್ ಮಕ್ಳು ಏನಾರ ಇವನ್ ನೋಡ್ಬಿಟ್ನಂದ್ರ ಬಿಡದೇ ಇಲ್ಲ ನೋಡು. ಅದಕ್ಕ ಜಾಸ್ತಿ ಮಾಡೇನಿ. ಹೋಗುವಾಗ ನೀವೊಂದ್ ನಾಲ್ಕು ಒಯ್ಯಂತ್ರಿ ಅಂತ. ಈಗ ನಮ್ಗೆ ಎಷ್ಟ್ ಬೇಕಷ್ಟ ಮಾಡ್ಕೊಂಡಿದ್ ನಾನ. ಇದನ್ ತಿನ್ನೋಣಂತ. ತಿಂದ್ಮೇಲೆ ಇಲ್ಲೇ ಕುಂತನ ಒಂದಿಟ್ಟು ಎಲೆ ಅಡಿಕೆ ಹಾಕೊಂಡ ಇಲ್ಲೇ ಕುಂತ ಮಸ್ತ್ ಹಂಗೆ ನಾ ಇದು ನೀವ್ ಬೇಕಿದ್ರೆ ಬಡದ್ ಕೊಡ್ರಿ, ಇಲ್ಲಾಂದ್ರೆ ನೀವು ಕುಂದ್ರಿ ಎಲೆ ಅಡಿಕೆ ತಿನ್ಕೊಂತ. ನಾನು ಇಲ್ಲೇ ಎಣ್ಣೆ ಬಿಸಿ ಇರ್ತಲ್ಲ, ಇಲ್ಲೇ ಪಟ ತಟ್ಟಿ ಹಾಕಿ ಬಿಡ್ತೇನೆ. ಹೋಗೋವಾಗ ಬೇಕಿದ್ರೆ ಒಯ್ಯಾಕ್ ಬರ್ತೈತಿ. ಈಗೇನವ ಅಡಿಗೆ ಗಿಡಿಗೆ ಎಲ್ಲಾ ಐತಿ, ಏನ್ ಬ್ಯಾಸ್ರ ನೀವು ಅಡಿಗೆ ಮಾಡ್ಕೊಂಡ್ ಬಂದಿ ನಾನಾಕತ್ತೀರಿ. ಮತ್ ಏನ್ ಮಾಡ್ತೀರಿ ಮನಿಯರ ಹೋಗಿ? ಅದ್ನ ಹೇಳಿದೆ ನಾನು ಲಕ್ಷ್ಮಕ್ಕಗ, ಚಾ ಕುಡ್ದು ಹೋಗೋಣ ಅಂತ ಅನ್ನಕತ್ತಿದ್ಲ. ಬ್ಯಾಡ್ ಬಾರಯ್ಯವ, ಮತ್ತ ಅಕ್ಕಿ ಕಮ್ಮಿ ತಿಂದಂದ್ರ ಅಕ್ಕಿ ಬೇಕು ಒದ್ರಕೊಂತಾಳ. ಈಗ ಅಲ್ಲಿ ಹೋದ್ನಂದ್ರೆ ಈಗ ಲಘು ಬಿಡಂಗಿಲ್ಲ ಏನಿಲ್ಲ, ಅಕ್ಕಿ ಅಲ್ಲೇ ಕುಂದರ್ಸ್ಕೊಂತಾಳ. ಅಲ್ಲೇ ಕುಂದ್ರೋಣ ಅಂತ ನಡಿ ಅಂತೇಳಿ ಕರ್ಕೊಂಡ್ ಬಂದೆ ನೋಡ. ಬೇಕಿದ್ರೆ ಹೋಗುವಾಗ 3 ಮಂದಿ ಹೋಗೋಣ ಅಂತ. ಪಾಪ ಲಕ್ಷ್ಮಕ್ಕನ ಚಾ ಮಾಡಿಟ್ಟಾಳ. ಒಂದೊಂದ್ ಕಪ್ ಚಾ ಕುಡುದ ಬೇಕಿದ್ರೆ ನಮ್ಮ ಮನಿಗಳಿಗೆ ಹೋಗಾಕ್ ಬರ್ತೈತಿ. ಹಂಗ ಮಾಡಂತ್ರಿ ತಗೋ. ಹಂಗಿದ್ರ ಈಗ ಇಲ್ಲೇ ಕುಂದಿರ್ತೇವಂತ ನಾವು. ಆದ್ರೂ ಮಸ್ತ್ ಆಗಿದ್ವ ಯವ್ವ. ಎಷ್ಟು ತಿಂದ್ರು ಹಂಗ ತಿನ್ಬೇಕಂತನ ಅನ್ಸಾಂತೈತ್ ನೋಡು. ಹಾಕೋರ ಲಕ್ಷ್ಮಕ್ಕ ಅದಾವ್ ನೋಡು, ಹಾಕೋರ ಗಿರ್ಜಕ್ಕ. ಏನು ನೀವು ಪರಕ ಗಿರ್ಜಕ್ಕ ಅಂತೇನಿ. ಹಾಕೊಂಡ್ ತಿನ್ರಿ ಯವ್ವ, ನಿಮ್ ಸಂಬಂಧ ಅಂತಾನ ನಾ ಮಾಡೇನಿ. ನೀವು ಇದನ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಹಾಕೊಂಡ್ ತಿನ್ರಿ. ಅಯ್ಯ ಬಗ್ಗು ಹೋಗ್ಲೆ, ನಿಂದನ ನಿನ್ನ ನಾಷ್ಟನ ಅಯ್ಯ ಒಟ್ಟಿಗೆ ಎಷ್ಟು ಹಿಡಿಸ್ತೈತೆ ಅಷ್ಟು ತಿಂತೇವ. ಆದ್ರೂ ಏನ್ಲಿ ಬಾರಿ ಮಾಡಿ ಬಿಡವ. ಹಿಂಗತಿ ಮಾಡಿ ನೀ ದಿನ ಒಂದಕ್ಕೂ ಕರ್ಬಿಟ್ಟಿ ಅಂದ್ರ ಮುಗಿದೋತ್ ನೋಡ. ತಿಂದ ದಪ್ಪನ ಮಾಡ್ಬಿಡ್ತೀನಿ ನಮಗ. ಅಯ್ಯ ತಿನ್ರಿ ಯವ್ವ, ದಿನ ಏನ್ 3 ಹೊತ್ತು ಇಲ್ಲೇ ಬರ್ರಿ, ನನ್ಗೂ ಖುಷಿ ಆಗ್ತೈತಿ. ಆರಾಮಿಲ್ಲಿ ಹೊರಗಿತ್ತಲ್ನ್ಯಾಗ ಒಲಿ ಹಚ್ಕೊಂಡ್ ಆರಾಮ್ ಅಡಿಗೆ ಮಾಡಾಕ್ ಮಜಾನು ಬರ್ತೈತಿ. ಆಮೇಲೆ ಮಾಡ್ಕೊಂಡ್ ತಿನ್ನಾಕ ರುಚಿನೂ ಅನಸ್ತೈತಿ. ನಮ್ಗ ಒಂದ್ ಹೊತ್ತು ಊಟ ಜಾಸ್ತಿನೂ ಹೋಗ್ತೈತಿ. ಅದೇನೋ ಕರೆ ಬಿಡವಾ. ನಾನು ಒಂದಿಟ್ಟ ಇತ್ತಲ್ನ್ಯಾಗ ಒಂದಿಟ್ಟು ಹಿಂಗತಿ ಇದನ್ ಮಾಡ್ಕೋಬೇಕಂತ ಮಾಡೇನ್ ತಡ್ಲೆ, ನೋಡೋಣ ಅಂತ ಏನಾಗ್ತೈತಿ. ನೀ ಬಾರಿ ಮಾಡ್ಕೊಂಡಿ ಬಿಡವಾ. ಆಯ್ತಾ ಇತ್ತಲ್ನ್ಯಾಗ ಚಾಟ್ ಗೀಟ್ ಹಾಕೊಂಡ ನೋಡೋಣ ಅಂತ ತಡಿ. ಏನಾರ ಒಂದಿಷ್ಟ ಸ್ಪೆಷಲ್ ನಾಷ್ಟ ಮಾಡಿದಾಗ ನಿಮ್ಗೂ ಅಲ್ಲೇ ಕರೆದ ಅಲ್ಲೇ ಮನಿಯೊಳಗ ಇಡಕರ ಆಗ್ತೈತಿ. ಜಾಗ ಐತಿ ಬಿಡು. ಅಂದ್ರುನು ಇಲ್ಲಿ ಹಿಂದೆ ಇತ್ತಲ್ನ್ಯಾಗ ಅಡಿಗೆ ಮಾಡ್ಕೊಂಡ್ ತಿನ್ನೋದ ಒಂಥರ ಮಜಾ ನೋಡು. ಹೌದ್ ನೋಡ ಲಕ್ಷ್ಮಕ್ಕ. ಆದ್ರೆ ಏನ ಮಳೆಗಾಲನಾಗ ಅದು ಕುಂದ್ರಾಕ್ ಆಗಂಗಿಲ್ಲ. ಇಂತ ಬ್ಯಾಸ್ಗ್ಯಾಗ ಅದು ಆರಾಮ್ ಕುಂದ್ರಬಹುದು ನೋಡುವ, ಆರಾಮ್ ಮಾಡ್ಕೋಬಹುದು. ಹಂಗ ಮಾಡ್ಕೋಬೇಕು ನೋಡ್ ಲಕ್ಷ್ಮಕ್ಕ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಹೆಂಗ್ ಅನ್ಸಿತ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ನನ್ನ ಫ್ರೆಂಡ್ಸಿಗೆ ನಾನು ಮನಿಗೆ ನಾಷ್ಟ ಕರೆದ ಅವ್ರಿಗೆ ಗೊತ್ತಾಗ್ಲಾರ್ದಂಗ ಅವ್ರಿಗೆ ಇಷ್ಟ ಆಗಿರೋ, ಅವ್ರಿಗೆ ಅಂತಲ್ಲ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಜೋಳದ ರೊಟ್ಟಿ ಅಂದ್ರೆ ಬಹಳ ಇಷ್ಟ ರೀ. ಅವ್ರಿಗೆ ನಾನ್ ಗೊತ್ತಾಗ್ಲಾರ್ದಂಗ ನಾಷ್ಟಕ್ ಬರ್ರಿ ಅಂತೇಳಿ ಕರೆದ ಅವ್ರಿಗೆ ಸರ್ಪ್ರೈಸ್ ಕೊಟ್ಟೀನಿ. ನೀವು ನಿಮ್ ಆಜು ಬಾಜು ನಿಮ್ ಫ್ರೆಂಡ್ಸ್ ಎಲ್ಲಾರು ಇರ್ತಾರಲ್ಲ, ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ ಮನಿಯೊಳಗ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರೇ ಆಗ್ಲಿರಿ, ಈ ತರ ನೀವು ಅವ್ರಿಗೆ ಸರ್ಪ್ರೈಸ್ ಕೊಡ್ರಿ.
ಇದರಿಂದ ಏನಾಗ್ತೈತಂದ್ರ ಒಂದು ನಮ್ಮ ನಡುವ ಒಂದು ಒಳ್ಳೆ ಬಾಂಡಿಂಗ್ ಬೆಳಿತೈತಿ. ಆಮೇಲೆ ಒಬ್ರಿಗೊಬ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ತೈತಿ. ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲ ಜಾಸ್ತಿ ಆಗ್ತೈತ್ರಿ. ಇರೋದ್ ಎಷ್ಟ್ ದಿನ ಇರ್ತೇವ್ರಿ, ಒಂದ್ 4 ದಿನ ಇರ್ತೇವಿ. ಎದಕ್ ಸುಮ್ನ ದ್ವೇಷ ಅದು ಕಟ್ಕೊಂಡ್ ಹೋಗೋದ್ ಹೌದಿಲ್ರಿ ಒಬ್ರ ಮೇಲೆ ಒಬ್ರಿಗೆ. ಇರೋ ಅಷ್ಟ್ ದಿನ ನಕ್ಕೊಂತ ಆಡ್ಕೊಂತ ಬರ್ರಿ ಹೋಗ್ರಿ ಅಂತ ಅನ್ಕೊಂತ ನಮ್ ಮನಿ ಒಳಗ್ ಇದ್ದಂತ ನಾವ್ ಕೊಟ್ಟು ನಾವ್ ಚಂದಂಗೆ ನೋಡ್ಕೊಂಡ್ಬಿಟ್ವಿ ಅಂತಂದ್ರ ಅಷ್ಟ ಸಾರ್ಥಕ ನೋಡ್ರಿ. ನಾಳೆ ನಾವು ಆ ಸತ್ ಮೇಲೆ ಏನೊಂದ್ ಒಳ್ಳೇದ್ ಮಾಡ್ ಬನ್ನಿ ಅಂತ ದೇವ್ರ ಕೇಳಿದ್ನಂದ್ರ ಎಲ್ಲಾರ್ಗು ನಾನು ಹಚ್ಕೊಂಡ್ ಹೋಗ್ತಿದ್ದೆ. ಅದ ನಾನು ಒಳ್ಳೇದ್ ಮಾಡ್ ಬಂದಿದ್ದೆ ಅಂತೇಳಿ ನಮಗೂ ಒಂದ್ ಹೇಳಕ್ ಒಂದ್ ದಾರಿ ಅನ್ನೋದ್ ಇರ್ತೈತಲ್ರಿ. ಈ ವಿಡಿಯೋ ನಿಮ್ಗೆ ಎಲ್ಲಾರ್ಗು ನೋಡಿ ಹೆಂಗ್ ಅನ್ಸಿತ್ ಅನ್ನೋದ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಆದಷ್ಟು ನನ್ ವಿಡಿಯೋ ಒಳಗ್ ನೆಗೆಟಿವ್ ಕಿಂತ ಪಾಸಿಟಿವ್ ತೋರ್ಸಕ್ ಟ್ರೈ ಮಾಡ್ತೀನಿ. ಯಾಕಂದ್ರ ಒಬ್ರಲ್ಲ ಒಬ್ರು ನೋಡಿ ನನ್ ವಿಡಿಯೋ ನೋಡಿ ಇಬ್ರು ಇಲ್ಲ ಅಂದ್ರೂ ಒಬ್ರಾರ ನೋಡಿ ಇನ್ಸ್ಪೈರ್ ಆದ್ರ ಅದ ನನ್ಗೆ ಎಷ್ಟೋ ಒಂದ್ ಬಿರುದ್ ಕೊಟ್ಟಂಗ ಆಗ್ತೈತ್ರಿ. ಇವ್ರ ವಿಡಿಯೋ ನೋಡಿ ನಾನು ಹಿಂಗ್ ಚೇಂಜ್ ಆದೆ ಅಂತ ಅದೊಂದ್ ಏನ್ ಕಮೆಂಟ್ ಬರ್ತಾವಲ್ರಿ, ಅದ್ರ ಮುಂದ್ ಏನೂ ಇಲ್ಲ ಅಂತ ಅನ್ಸ್ಬಿಡ್ತೈತ್ರಿ. ಆದಷ್ಟು ಪಾಸಿಟಿವಿಟಿ ನಾವು ಸ್ಪ್ರೆಡ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನ್ರಿ. ಸಿಗ್ತೇನ್ರಿ ಮತ್ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಆಮೇಲೆ ರೆಸಿಪಿ ಕೇಳೋದನ್ನ ಮರಿಬೇಡ್ರಿ. ಅಕಸ್ಮಾತ್ ನಿಮ್ಗೆ ಏನಾರ ಬೇಕಪ್ಪ ಅಂತಂದ್ರ ಹೇಳ್ರಿ. ನಾನ ನೆಕ್ಸ್ಟ್ ವಿಡಿಯೋ ಒಳಗ ಲಕ್ಷ್ಮಕ್ಕನ ಮನಿ ಒಳಗನ ನಾವು 3 ಜನ ಸೇರಿ ಜೋಳದ ವಡಿ ಹೆಂಗ್ ಮಾಡೋದಂತೇಳಿ ನಿಮ್ಗ ತಿಳಿಸ್ಕೊಡ್ತೀವ್ರಿ.